ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲ ಫಸ್ಟ್ PUC ಸ್ಟೂಡೆಂಟ್ಸು ಕೂಡ ಫಸ್ಟ್ ಇಯರ್ನ ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರ್ ಕಾಮರ್ಸ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀರಿ. ಸೊ ಕಾಲೇಜ್ ಏನು ಇನ್ನು ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಜೂನಲ್ಲಿ ಕಾಲೇಜ್ ಸ್ಟಾರ್ಟ್ ಆದರೂ ಕೂಡ ಈಗ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿರೋದ್ರಿಂದ ಅಕೌಂಟೆನ್ಸಿ ಬಗ್ಗೆ ಒಂದು ಹೋಲ್ಡ್ ಸಿಕ್ಕಿರುತ್ತೆ ನಿಮಗೆ. ಯಾವ ರೀತಿಯಾಗಿ ಅಕೌಂಟ್ಸನ್ನು ನಾವು ಸ್ಟಡಿ ಮಾಡಬೇಕು, ಅಕೌಂಟೆನ್ಸಿಯಲ್ಲಿ ಏನೇನು ಕಾನ್ಸೆಪ್ಟ್ಗಳು ಬರುತ್ತೆ, ಮೇಯ್ನಾಗಿ ಯಾವ್ಯಾವ ಟಾಪಿಕ್ ಕವರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಅಂತೂ ನಿಮಗೆ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ತರೋ ಸ್ಟಡಿ ಮಾಡಿ ಫಸ್ಟ್ ಇಯರಲ್ಲಿ ಒಳ್ಳೆ ಸ್ಕೋರನ್ನೇ ಅಕೌಂಟೆನ್ಸಿಯಲ್ಲಿ ನೀವು ಮಾಡಿರ್ತೀರಿ. ಸೊ ಕಾಲೇಜು ಸ್ಟಾರ್ಟ್ ಆಗೋವರೆಗೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸೆಕೆಂಡ್ ಇಯರ್ ಅಕೌಂಟೆನ್ಸಿಗೆ ಏನೇನು ಚಾಪ್ಟರ್ಸ್ಗಳಿದೆ, ಯಾವ್ಯಾವ ಚಾಪ್ಟರ್ಸ್ಗಳು ಬರುತ್ತೆ, ಯಾವ ಚಾಪ್ಟರಲ್ಲಿ ಥಿಯರಿ ಕಾನ್ಸೆಪ್ಟ್ ಇದೆ, ಅಥವಾ ನಿಮ್ಮ ಫಸ್ಟ್ PUCಯಲ್ಲಿ ಥಿಯರಿ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ 2 ಚಾಪ್ಟರ್ ಇತ್ತು, ಅದೇ ರೀತಿ ಅಕೌಂಟೆನ್ಸಿ ಸೆಕೆಂಡ್ ಇಯರ್ಗೂ ಕೂಡ ಅದೇ ರೀತಿ ಇದೆಯಾ, ಅಥವಾ ಎಲ್ಲ ಚಾಪ್ಟರು ಪ್ರಾಬ್ಲಮ್ಮೇ ಇರುತ್ತಾ, ಪ್ರಾಬ್ಲಮ್ ಇದ್ದರೆ ಯಾವ ಚಾಪ್ಟರಲ್ಲಿ 6 ಮಾರ್ಕ್ಸಿನ ಪ್ರಾಬ್ಲಮ್ ಬರುತ್ತೆ, ಯಾವ ಚಾಪ್ಟರಲ್ಲಿ 12 ಮಾರ್ಕ್ಸಿನ ಪ್ರಾಬ್ಲಮ್ ಬರುತ್ತೆ, ಸೊ ಯಾವ ಚಾಪ್ಟರ್ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ವಿಡಿಯೋ. ಸೆಕೆಂಡ್ ವಿಡಿಯೋದಿಂದ ನಿಮಗೆ ಸಮ್ಮರ್ ಅಕೌಂಟೆನ್ಸಿ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಸೊ ಯಾವ ರೀತಿ ಅಕೌಂಟೆನ್ಸಿ ಕ್ಲಾಸಸ್ಗಳು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಜೂನಿಂದ ಏನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಸೊ ಅಲ್ಲೇನಾಗುತ್ತೆ ನಿಮಗೆ ಚಾಪ್ಟರ್ 1ಇಂದ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗ್ತಾರೆ, ಥಿಯರಿ ಪ್ಲಸ್ ಪ್ರಾಬ್ಲಮ್ ಎರಡೂ ಕೂಡ ಹೇಳ್ತಾ ಹೋಗ್ತಾರೆ. ನಾನು ನಿಮಗೆ ಅದೇ ರೀತಿಯಾಗಿ ಜೂನಲ್ಲಿ ಮಾಡುವಂಥ ಕ್ಲಾಸಸ್ಗಳನ್ನ ಇವಾಗಲೇ ಸ್ಟಾರ್ಟ್ ಮಾಡಿಬಿಟ್ರೆ ಈಸಿಯಾಗಿ ನೀವು ಟಾಪಿಕ್ನ ಕವರ್ ಮಾಡ್ತೀರಿ. ಅದು ತುಂಬ ಈಸಿಯಾಗಿ ಮುಗಿಸ್ಬಹುದು 1 ಮಂತ್ ಒಳಗೆ. ಯಾಕಂತ ಹೇಳಿದ್ರೆ ಸೆಕೆಂಡ್ ಇಯರ್ ಅಕೌಂಟೆನ್ಸಿಯಲ್ಲಿ ಬರುವಂತಹ ಎಲ್ಲ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ಗಳನ್ನು ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ 7ರಿಂದ 8 ವೀಡಿಯೋಸ್ಗಳನ್ನ ನಾನು ಒಂದೊಂದು ಟಾಪಿಕ್ಕಿಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಚಾಪ್ಟರ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟು ಆ ಚಾಪ್ಟರಲ್ಲಿ ಬರುವಂತಹ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ಮಾರ್ಕು 2 ಮಾರ್ಕ್ಸಿನ ಥಿಯರಿ ಕ್ವಶನ್ಸು, ಅದಕ್ಕೆ ಮೀನಿಂಗ್ ಏನು, ಅದಕ್ಕೆ ಆನ್ಸರ್ಸ್ ಏನು ಅಂತ ನಿಮಗೆ ಹೇಳಿಬಿಟ್ಟು, ಸೊ ಆ ಕಾನ್ಸೆಪ್ಟಲ್ಲಿ ಕವರ್ ಆಗುವಂತಹ ಪ್ರಾಬ್ಲಮ್ಸ್ಗಳು ಯಾವುದು ಅಂತ ಹೇಳಿ ಒಂದು ಪ್ರಾಬ್ಲಮ್ನ ಹೇಳಿಕೊಟ್ರೆ ಉಳಿದಿರೋ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿ ಅಂತ ನಿಮಗೆ ವರ್ಕ್ ಕೊಟ್ಟಿದ್ದೆ ಆದರೆ ನೀವು ಸಾಲ್ವ್ ಮಾಡಿಕೊಂಡು ಪ್ರಿಪೇರ್ ಆಗ್ತೀರಿ. ಸೊ ಜೂನಲ್ಲಿ ಕಾಲೇಜ್ ಸ್ಟಾರ್ಟ್ ಆದಾಗ ನಿಮಗೆ ಈಸಿ ಆಗುತ್ತೆ ಅಂತ ಒಂದು ನನ್ನ ಭಾವನೆ. ಓಕೆನಾ? ಯಾವ ಮಕ್ಕಳು ಈಗ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ, ನೀವಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸೀನಿಯರ್ಸ್ ಅಂದರೆ ಈಗೇನು ಸೆಕೆಂಡ್ ಇಯರ್ ಔಟ್ಪುಟ್ ಆಯಿತು, ರಿಸಲ್ಟ್ ಬಂದು ಔಟ್ಪುಟ್ ಆದ್ರಲ್ಲ, ಅವರಿಗೂ ಕೂಡ ನಾವು ಫಸ್ಟಿಂದನೇ ಕ್ಲಾಸಸ್ನ ಮಾಡಿದ್ದಾಗಿತ್ತು. ಆದರೆ ಈ ವರ್ಷ ಒಂದು ಚೇಂಜಸ್ ಏನು ಅಂತ ಹೇಳಿದ್ರೆ ರಿವೈಸ್ಡ್ ಬಿಟ್ಟಿದ್ದಾರೆ. ರಿವೈಸ್ಡ್ ಅಂದರೆ ಎಲ್ಲ ಚೇಂಜ್ ಆಗಿದೆಯಾ? ಇಲ್ಲ. ಅಕೌಂಟೆನ್ಸಿಯಲ್ಲಿ 6 ಮಾರ್ಕ್ಸು 12 ಮಾರ್ಕ್ಸು ಯಾವ ಪ್ರಾಬ್ಲಮ್ ಬರುತ್ತೋ ಅದೇ ಬರುತ್ತೆ, ಯಾವ ಚಾಪ್ಟರ್ ಇದೆಯೋ ಅದೇ ಚಾಪ್ಟರೇ ಇದೆ. ಬಟ್ ಚೇಂಜ್ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳೇ, ನಿಮ್ಮ ಸೀನಿಯರ್ಸ್ವರೆಗೂ ಕೂಡ ಏನು ಬ್ಯಾಚಸ್ ಎಲ್ಲ ಹೋಗಿದೆ, ಔಟ್ಪುಟ್ ಆಗಿದೆ, ಅವರಿಗೆಲ್ಲ ಅಕೌಂಟೆನ್ಸಿಯಲ್ಲಿ ಈ MCQ ಎಂಟ್ರಿ ಆದಂಗಿಂದ, MCQ ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಈ ಒಂದು ಪ್ಯಾಟ್ರನ್ ಬಂದಾಗಿಂದ ಒಂದು ಚಾಪ್ಟರಲ್ಲಿ ಥಿಯರಿ ಕ್ವಶನ್ಸ್ ಏನು ಓದ್ಕೊಳ್ಬೇಕು, ಯಾವುದು MCQಗೆ ಬರುತ್ತೆ, ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬರುತ್ತೆ, ಯಾವುದು ಮ್ಯಾಥ್ ದ ಫಾಲೋಯಿಂಗಿಗೆ ಬರುತ್ತೆ ಅನ್ನೋ ಬಗ್ಗೆ ಐಡಿಯಾ ಇಲ್ಲ. ಹಾಗಾಗಿ ನಿಮಗೆ ಆ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ರಿವೈಸ್ಡ್ ಕ್ವಶನ್ ಬ್ಯಾಂಕನ್ನು ಇವಾಗ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಚಾಪ್ಟರ್ ಅಂತ ತಗೊಂಡಾಗ ಆ ಚಾಪ್ಟರಲ್ಲಿ ಕವರ್ ಆಗುವಂತಹ ಎಲ್ಲ MCQ, ಎಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಎಲ್ಲ ಮ್ಯಾಥ್ ದ ಫಾಲೋಯಿಂಗ್, 1 ಮಾರ್ಕ್ 2 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಪ್ರಾಬ್ಲಮ್ಸ್. ಓಕೆನಾ? ಹಾಗಾಗಿ ತುಂಬಾ ಈಸಿ ಆಗುತ್ತೆ. ನೀವು ಲಕ್ಕಿ ಫೆಲೋಸ್ ಅಂತಲೇ ಹೇಳ್ಬೋದು ನಿಮ್ಮ ಬ್ಯಾಚು. ಸೊ ಹಾಗಾದರೆ ಏನೇನು ಚಾಪ್ಟರ್ಸ್ಗಳು ಬರುತ್ತೆ ಅನ್ನೋದನ್ನು ಒಂದ್ಸಲ ನೋಡೋದಾದರೆ, ನಮ್ಮ ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಟೋಟಲ್ ಆಗಿ 10 ಚಾಪ್ಟರ್ಸ್ ಇದೆ. ಟೋಟಲ್ ಆಗಿ 10 ಚಾಪ್ಟರ್ಸ್. ಚಾಪ್ಟರ್ 1 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಹಾಗಾದರೆ ಈ ಚಾಪ್ಟರಲ್ಲಿ ಏನೇನು ಕಾನ್ಸೆಪ್ಟು ನಮಗೆ ಕವರ್ ಆಗುತ್ತೆ, ನಾವೇನೇನು ಸ್ಟಡಿ ಮಾಡಬೇಕು 2025-26 ಅಕಾಡೆಮಿಕ್ ಇಯರ್ನ ಆ್ಯನ್ಯುವಲ್ ಎಕ್ಸಾಮಿಗೆ ಯಾವ್ಯಾವ ಕಾನ್ಸೆಪ್ಟಿಗೆ ರೆಡಿ ಆಗಬೇಕು ಅಂತ ಹೇಳಿದ್ರೆ, ಫಸ್ಟು ಈ ಒಂದು ಚಾಪ್ಟರಲ್ಲಿ ಥಿಯರಿ ಕ್ವಶನ್ಸ್ಗಳನ್ನ ನಾವು ಕವರ್ ಮಾಡ್ಕೊಂಡು ಹೋಗ್ತೀವಿ. ಥಿಯರಿ ಕ್ವಶನ್ಸು ಯಾವ್ದ್ಯಾವ್ದು ಬರುತ್ತೆ, ಯಾವ ರೀತಿಯಾಗಿ ಥಿಯರಿ ಕ್ವಶನ್ಸನ್ನು ಸ್ಟಡಿ ಮಾಡಬೇಕು, ಇದೆಲ್ಲ ನಾವು ಕಲ್ತ್ಕೊಂಡಾದ್ರ ಮೇಲೆ ಒಂದು ಗೊತ್ತಿರಲಿ, ಈ ಒಂದು ಚಾಪ್ಟರಲ್ಲಿ ಓನ್ಲಿ 6 ಮಾರ್ಕ್ಸಿನ ಕ್ವಶನ್ಸ್ ಅಷ್ಟೇ ಕವರ್ ಆಗುತ್ತೆ. 12 ಮಾರ್ಕ್ಸಿನ ಕ್ವಶನ್ಸು ಈ ಚಾಪ್ಟರಲ್ಲಿ ಬರಲ್ಲ. ಇದು ಫಸ್ಟ್ ಪಾಯಿಂಟ್. 6 ಮಾರ್ಕ್ಸಿನ ಕ್ವಶನ್ಸು ಎಷ್ಟಿರುತ್ತೆ, ಎಷ್ಟು ಎಕ್ಸಾಮಿಗೆ ಬರುತ್ತೆ, ನಾವೆಷ್ಟು ಕಲಿಬೇಕು, ಸೊ ಈ 3 ಕ್ವಶನ್ಸ್ ಇದೆ. 6 ಮಾರ್ಕ್ಸಿಗೆ ಸಂಬಂಧಪಟ್ಟಾಗೆ ಈ ಚಾಪ್ಟರಲ್ಲಿ
ಟೋಟಲ್ ಆಗಿ ಮೆಥಡನ್ನು ನಾನು ತಗೊಂಡು ಕೂಡ ಹೇಳೋದಾದರೆ ಟೋಟಲ್ ಆಗಿ 4 ಟೈಪ್ಸ್ ಆಫ್ ಪ್ರಾಬ್ಲಮ್ಸನ್ನು ನಾವು ಸ್ಟಡಿ ಮಾಡಬೇಕು. 4 ಮೆಥಡ್, 4 ಟೈಪ್ಸ್, 4 ಕಾನ್ಸೆಪ್ಟ್. ಓಕೆನಾ? 4 ಕಾನ್ಸೆಪ್ಟು ಪ್ರಾಬ್ಲಮ್ನ ನಾವು ಸ್ಟಡಿ ಮಾಡಬೇಕು. ಏನು ಪ್ರಾಬ್ಲಮ್ಸು ಮಕ್ಕಳೇ? ಫಸ್ಟ್ ಚಾಪ್ಟರ್ ಯಾವ ಕಾರಣಕ್ಕಾಗಿ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಫಸ್ಟ್ PUC ಎಲ್ಲೆಲ್ಲ ಓದ್ಕೊಂಡು ಬಂದಿರ್ತೀರಿ. ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ಸನ್ನು ಯಾಕೆ ಮಾಡ್ತೀವಿ, ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಇವೆಲ್ಲ ಗೊತ್ತಿದೆ. ಟೈಪ್ಸ್ ಆಫ್ ಬಿಸ್ನೆಸ್ ಕೂಡ ನೀವು ಓದ್ಕೊಂಡಿರ್ತೀರಿ. ಸೋಲ್ ಟ್ರೇಡಿಂಗ್ ಕನ್ಸರ್ನು, ಪಾರ್ಟ್ನರ್ಶಿಪ್ಪು, ಜಾಯಿಂಟ್ ಸ್ಟಾಕ್ ಕಂಪನಿ, HUF ಈ ರೀತಿಯಾಗಿ ಓದಿರ್ತೀರಿ. ನಮ್ಮ ಅಕೌಂಟೆನ್ಸಿಯಲ್ಲಿ ಫಸ್ಟ್ ಚಾಪ್ಟರು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅನ್ನುವಂಥ ಒಂದು ಚಾಪ್ಟರ್ನ ಯಾಕೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಓನರು ಕೂಡ ಬಿಸ್ನೆಸ್ಸನ್ನು ರನ್ ಮಾಡುವಂತಹ ಟೈಮಲ್ಲಿ ಅವನ ಹತ್ರ ಇರುವಂತಹ ಕ್ಯಾಪಿಟಲ್ನ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿರ್ತಾರೆ. ಇನ್ವೆಸ್ಟ್ ಮಾಡಿದ ನಂತರ ಅವರಿಗೇನಾದರೂ ಪರ್ಸನಲ್ ಎಕ್ಸ್ಪೆನ್ಸಿಗೆ, ಪರ್ಸನಲ್ ಖರ್ಚಿಗೆ, ಎಮರ್ಜೆನ್ಸಿಯಾಗಿ ಅಮೌಂಟ್ ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟಿಂದ ಅಮೌಂಟನ್ನು ವಿತ್ಡ್ರಾ ಮಾಡ್ತಾರೆ. ಓನರು ಈ ಬಿಸ್ನೆಸ್ ನಂದು, ನಾನೇ ಇದಕ್ಕೆ ಓನರು ಅನ್ನುವಂತಹ ಕಾನ್ಸೆಪ್ಟನ್ನು ತೆಗೆದು ಪಕ್ಕಕ್ಕಿಟ್ಟು, ಬಿಸ್ನೆಸ್ಸಿಗೂ ಕೂಡ ಒಂದು ಸಪ್ರೇಟ್ ಎಂಟಿಟಿ ಇದೆ, ಬಿಸ್ನೆಸ್ಸು ಕೂಡ ಒಂದು ಸಪ್ರೇಟ್ ಪರ್ಸನ್ ಅಂತ ಟ್ರೀಟ್ ಮಾಡಿ, ನಾನು ಓನರ್ ಆಗಿದ್ದರೂ ಕೂಡ ಬಿಸ್ನೆಸ್ಸಿಂದ ಅಮೌಂಟನ್ನು ವಿತ್ಡ್ರಾ ಮಾಡಿರುವ ಕಾರಣಕ್ಕೆ ಪ್ಲಸ್ ಇಂಟ್ರೆಸ್ಟ್ ನಾನು ಆ ಅಮೌಂಟನ್ನು ರಿಟರ್ನ್ ಮಾಡ್ತೀನಿ. ಪ್ಲಸ್ ಇಂಟ್ರೆಸ್ಟ್ ತಗೊಂಡಿರುವಂತಹ ಅಮೌಂಟಿಗೆ ಓನರ್ ಆಗಿ ನಾನೇ ಇಂಟ್ರೆಸ್ಟನ್ನು ಪೇ ಮಾಡ್ತೀನಲ್ಲ, ದಟ್ ಈಸ್ ಕಾಲ್ಡ್ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಹೌದಾ? ಈ ಕಾನ್ಸೆಪ್ಟು ನಿಮಗೆ ಗೊತ್ತಿರುತ್ತೆ. ಹಾಗಾದರೂ ಓನರು ಅವ್ನು ತಗೊಂಡಿರುವಂತಹ ದುಡ್ಡಿಗೆ ಇಂಟ್ರೆಸ್ಟನ್ನು ಪೇ ಮಾಡ್ತಾನೆ, ದಟ್ ಈಸ್ ಡ್ರಾಯಿಂಗ್ಸ್. ಹಾಗಾದರೆ ಆ ಡ್ರಾಯಿಂಗ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದೇ 6 ಮಾರ್ಕ್ಸಿನ ಪ್ರಾಬ್ಲಮ್. ಡ್ರಾಯಿಂಗ್ಸನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ 2 ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಮಕ್ಕಳೇ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಫಸ್ಟ್ ಒನ್ ಪ್ರಾಡಕ್ಟ್ ಮೆಥಡ್, ಸೆಕೆಂಡ್ ಒನ್ ಆವ್ರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ಕಟ್ ಮೆಥಡ್ ಅಥವಾ ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಹಾಗಾದರೆ ಯಾಕೆ ಒಂದೇ ಮೆಥಡೇ ಸಾಕಾಗಿತ್ತಲ್ಲ, 2 ಮೆಥಡ್ ಯಾವ ಕಾರಣಕ್ಕಾಗಿ ಕೇಳಿದ್ದಾರೆ, ಕೊಟ್ಟಿದ್ದಾರೆ, ನಾವು ಯಾಕೆ ಸ್ಟಡಿ ಮಾಡಬೇಕು ಅಂತ ಹೇಳಿದರೆ, ಓನರು ಒಂದೇ ಥರ ಅಮೌಂಟನ್ನು ಡ್ರಾ ಮಾಡ್ತಾ ಹೋದರೆ ಆವ್ರೇಜ್ ಪೀರಿಯಡ್ ಮೆಥಡ್. ಓನರು ಒಂದೇ ಥರ ಅಮೌಂಟನ್ನು ಯಾವುದಾದ್ರೂ ಮಂತು, ಅದು ಬಿಗಿನಿಂಗ್ ಆಗಿರ್ಬೋದು, ಮಂತ್ ಮಿಡಲ್ ಆಗಿರ್ಬೋದು, ಎಂಡ್ ಆಗಿರ್ಬೋದು, ವಿತ್ಡ್ರಾ ಮಾಡ್ತಾ ಹೋದರೆ ಆವ್ರೇಜ್ ಪೀರಿಯಡ್ ಮೆಥಡ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಇಲ್ಲ, ಒಂದು ತಿಂಗಳಲ್ಲಿ 2000, ಇನ್ನೊಂದು ಮಂತಲ್ಲಿ 5000, ಮತ್ತೊಂದು ಮಂತಲ್ಲಿ 1000, ಇನ್ನೊಂದು ಮಂತಲ್ಲಿ 3000, ಈ ರೀತಿಯಾಗಿ ವೇರಿ ಅಮೌಂಟನ್ನು, ಡಿಫ್ರೆಂಟ್ ಅಮೌಂಟನ್ನು ವಿತ್ಡ್ರಾ ಮಾಡ್ತಾ ಹೋದರೆ ಅಲ್ಲಿ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪ್ರಾಡಕ್ಟ್ ಮೆಥಡನ್ನು ಯೂಸ್ ಮಾಡಬೇಕು. ಹಾಗಾಗಿ ಇದು 2 ಮೆಥಡು ತುಂಬಾ ಇಂಪಾರ್ಟೆಂಟು. ಈ 2 ಮೆಥಡಲ್ಲಿ ಒಂದು ಎಕ್ಸಾಮಿಗೆ 6 ಮಾರ್ಕ್ಸಿಗೆ, ನಿಮ್ಮ ಆ್ಯನುವಲ್ ಎಕ್ಸಾಮಿಗೆ 100% ಗ್ಯಾರಂಟಿ ಕೇಳುವಂಥದ್ದು. ವೆರಿ ಈಸಿ ಪ್ರಾಬ್ಲಮ್ಮು. ನಿಮಗೇನಾದರೂ ಈ ಪ್ರಾಬ್ಲಮ್ನ ಈಗಲೇ ಕಲ್ತ್ಕೊಳ್ಬೇಕು, ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ನಿಮಗೆ ಕುತೂಹಲ ಇದ್ದಿದ್ದೆ ಆದರೆ ಪ್ರಾಡಕ್ಟ್ ಮೆಥಡು, ಆವ್ರೇಜ್ ಪೀರಿಯಡ್ ಮೆಥಡಿಗೆ ಸಂಬಂಧಪಟ್ಟಾಗೆ 7ರಿಂದ 8 ಪ್ರಾಬ್ಲಮ್ಸ್ಗಳು ಒಂದೊಂದು ಕಾನ್ಸೆಪ್ಟಿಗೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ವಾಚ್ ಮಾಡಬಹುದು. ಆವ್ರೇಜ್ ಪೀರಿಯಡ್ ಮೆಥಡ್ ಬೈ ಪಲ್ಲವಿ ಟ್ಯುಟೋರಿಯಲ್ಸ್ ಅಂತ ಕೊಟ್ಟರೆ ನಿಮಗೆ ವೀಡಿಯೋಸ್ ಬರುತ್ತೆ. ಪ್ರಾಡಕ್ಟ್ ಮೆಥಡ್ ಬೈ ಪಲ್ಲವಿ ಟ್ಯುಟೋರಿಯಲ್ಸ್ ಅಂತ ಕೊಟ್ಟರು ಕೂಡ ನಿಮಗೆ ವಿಡಿಯೋ ಬರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಆ ವಿಡಿಯೋ ಅರ್ಥ ಆದರೆ ನೀವು ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದು 6 ಮಾರ್ಕ್ಸಿಗೆ ಕೇಳುವಂತಹ ಒಂದು ಕಾನ್ಸೆಪ್ಟು. ನಾನು ಆಲ್ರೆಡಿ ಹೇಳಿದಾಗಲೇ ಈ ಚಾಪ್ಟರಲ್ಲಿ 6 ಮಾರ್ಕ್ಸಿಗೆ 4 ಕಾನ್ಸೆಪ್ಟ್ ಕವರ್ ಆಗುತ್ತೆ. ಅಲ್ಲಿಗೆ ಪ್ರಾಡಕ್ಟ್ ಮೆಥಡು, ಆವ್ರೇಜ್ ಪೀರಿಯಡ್ ಮೆಥಡು ಮುಗೀತು. ಇದು ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಹಾಗಾದರೆ ಇನ್ನೊಂದು ಕಾನ್ಸೆಪ್ಟ್ ಯಾವುದು? ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಮಕ್ಕಳೇ, ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ವಿಡಿಯೋ ಲೆಂತಿ ಆದರೂ ಕೂಡ ಕಾನ್ಸೆಪ್ಟನ್ನ ಎಂಡ್ವರೆಗೂ ಕೂಡ ವಾಚ್ ಮಾಡಿದ್ದೆ ಆದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದರೆ ಮಕ್ಕಳೇ, ಫಸ್ಟ್ PUC ಅಕೌಂಟೆನ್ಸಿಯಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀವಿ. ನಮಗೆ ಗೊತ್ತಿದೆ ಬಿಸ್ನೆಸ್ಸಿಗೆ ಏನು ಪ್ರಾಫಿಟ್ ಬಂತು, ಬಿಸ್ನೆಸ್ಸಿಗೆ ಎಷ್ಟು ಲಾಸ್ ಆಯಿತು, ಅಥವಾ ಏನು ಬಂದರೆ ಪ್ರಾಫಿಟ್ ಆಗುತ್ತೆ, ಏನಾದರೆ ಲಾಸ್ ಆಗುತ್ತೆ, ಈ ರೀತಿ ಕಾನ್ಸೆಪ್ಟ್ಗಳನ್ನೆಲ್ಲ ನಾವು ಓದ್ಕೊಂಡಿರ್ತೀವಿ. ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದರೆ ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು ಬಿಸ್ನೆಸ್ಸಿಗೆ ಒಂದಿಷ್ಟು ಪ್ರಾಫಿಟ್ ಅಂತ ಬಂದಿರುತ್ತೆ, ದಟ್ ಈಸ್ ಕಾಲ್ಡ್ ನೆಟ್ ಪ್ರಾಫಿಟ್. ಮಕ್ಕಳೇ, ಈ ನೆಟ್ ಪ್ರಾಫಿಟ್ನ ಡೈರೆಕ್ಟಾಗಿ ನಾನು ಓನರು ಇದು ನಂದೇ ಪ್ರಾಫಿಟು ಅಂತ ನಾವು ತಗೊಳ್ಳೋ ಹಾಗಿಲ್ಲ. ಬಿಕಾಸ್ ಈ ನೆಟ್ ಪ್ರಾಫಿಟಲ್ಲಿ ನಾವು ಎಂಪ್ಲಾಯೀಸಿಗೆ ಸ್ಯಾಲ್ರಿಯನ್ನು ಕೊಡಬೇಕು, ಏನಾದರೂ ಕಮಿಷನ್ ಪೇ ಮಾಡದಿದ್ದರೆ ಮಾಡಬೇಕು, ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರೋದಿದ್ರೆ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ನಮ್ಮ ಬಿಸ್ನೆಸ್ಸಿಗೆ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರುವಂತಹ ಶೇರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಡಬೇಕು. ಸೊ ಒಂದೇ ಸಲಕ್ಕೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲ್ಲ, ಬಟ್ ಇದಂತೂ ಸಿಂಪಲ್ ಅಂದರೆ ಸಿಂಪಲ್ ಪ್ರಾಬ್ಲಮ್ಮು. ಅವ್ರು ಕೊಟ್ಟಿರುವಂತಹ ನೆಟ್ ಪ್ರಾಫಿಟಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಸ್ಯಾಲ್ರಿ ಕೊಡೋದು, ಕಮಿಷನ್ ಕೊಡೋದು, ಈ 4 ಕಾನ್ಸೆಪ್ಟನ್ನು ಕವರ್ ಮಾಡಿ ನೀವು ಪ್ರಾಬ್ಲಮ್ ಮಾಡಿದ್ದೇ ಆದರೆ 6 ಮಾರ್ಕ್ಸ್ ಗ್ಯಾರಂಟಿ.
ಹಾಗಾಗಿ ಈ ಒಂದು ಕಾನ್ಸೆಪ್ಟನ್ನು ನಾವು ಕವರ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಂತ ಹೇಳಿದ್ರೆ ಕಂಟಿನ್ಯೂಯೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಫ್ಟರ್ ಪ್ರಾಫಿಟ್ ನಾವೇನೇನು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಿರುವಂಥದ್ದು 4 ಎಂಟ್ರಿಯಲ್ಲಿ ನಿಮಗೆ 6 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಈ ಪ್ರಾಬ್ಲಮ್ ಕೂಡ ನಾನು ಆಲ್ರೆಡಿ ಹೇಳಿದಾಗಲೇ ನೀವು ಸರ್ಚ್ ಮಾಡಿ ವಾಚ್ ಮಾಡಬಹುದು. ಅದಾದ್ರ ಮೇಲೆ ಇನ್ನೊಂದು ಕಾನ್ಸೆಪ್ಟು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಒಂದು ಪಾರ್ಟ್ನರ್ಶಿಪ್ ಇರುತ್ತೆ, ಆ ಪಾರ್ಟ್ನರ್ಶಿಪ್ಪಲ್ಲಿ A-B ಅನ್ನುವಂತಹ ಪಾರ್ಟ್ನರ್ಸ್ ಆಲ್ರೆಡಿ ಇರ್ತಾರೆ. ಸೊ C ಅನ್ನುವಂತಹ ಒಬ್ಬ ನ್ಯೂ ಪಾರ್ಟ್ನರು ಜಾಯ್ನ್ ಆಗಿದ್ದಾನೆ ಅಂತ ಅನ್ಕೊಳ್ಳಿ. ಈ ನ್ಯೂ ಪಾರ್ಟ್ನರ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಬಿಸ್ನೆಸ್ಸಿಗೆ ಎಷ್ಟಾದರೂ ಪ್ರಾಫಿಟ್ ಇರಲಿ, ಎಷ್ಟಾದರೂ ಲಾಸ್ ಇರಲಿ, ಯಾವ ರೀತಿಯಾಗೋದ್ರೂ ಬಿಸ್ನೆಸ್ ರನ್ ಆಗ್ತಾ ಇರಲಿ, ನನಗೆ ಮಾತ್ರ ಎವ್ರಿ ಇಯರು ಇಂತಿಷ್ಟು ಪ್ರಾಫಿಟ್ ಬರಬೇಕು ಅಂತ ಹೇಳ್ಕೊಂಡು ಗ್ಯಾರಂಟಿ ಮಾಡ್ಕೊಳ್ತಾನೆ. ಆ ಗ್ಯಾರಂಟಿಯನ್ನು ಓಲ್ಡ್ ಪಾರ್ಟ್ನರ್ಸ್ ಕೊಡ್ತಾರೆ ಕೂಡ. ಓಕೆ, ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ, ಪ್ರತಿ ವರ್ಷ ನಿಮಗೆ 5,000 ಪ್ರಾಫಿಟ್ ನಾವು ಕೊಡ್ತೀವಿ ಅಂತ ಹೇಳ್ಕೊಂಡು ಓಲ್ಡ್ ಪಾರ್ಟ್ನರ್ಸು ನ್ಯೂ ಪಾರ್ಟ್ನರ್ ಹತ್ರ ಒಂದು ಗ್ಯಾರಂಟಿ ಮಾಡ್ಕೊಳ್ತಾರೆ. ಆ ಗ್ಯಾರಂಟಿ ಆಫ್ ಪ್ರಾಫಿಟ್ ಕಾನ್ಸೆಪ್ಟೇ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಇಲ್ಲೇನೂ ಇಲ್ಲ, ಅವರು ಹೊಸ ಪಾರ್ಟ್ನರಿಗೆ ನ್ಯೂ ಪಾರ್ಟ್ನರಿಗೆ ಎಷ್ಟು ಗ್ಯಾರಂಟಿ ಪ್ರಾಫಿಟ್ ಇದೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆಲ್ರೆಡಿ ಏನು ಪ್ರಾಫಿಟ್ ಇದೆ ಅದ್ರ ಬಗ್ಗೆ ಕೊಟ್ಟಿರ್ತಾರೆ, ಅವರ ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಇದು ಕೂಡ ಈಸಿ ಕ್ಯಾಲ್ಕುಲೇಷನ್ಸು, ಈಸಿಯಾಗಿ ಆನ್ಸರ್ನ ಬರಿಬಹುದು. ಹಾಗಾದರೆ ಇಲ್ಲಿ ಕಾನ್ಸೆಪ್ಟನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಮೆಥಡು, ಆವರೇಜ್ ಪೀರಿಯಡ್ ಮೆಥಡಲ್ಲಿ ಒಂದು ಪ್ರಾಬ್ಲಮ್ನ ಕೇಳ್ತಾರೆ. ಪ್ರಿಪ್ರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು, ಗ್ಯಾರಂಟಿ ಆಫ್ ಪ್ರಾಫಿಟ್, ಇದೆರಡರಲ್ಲಿ ಒಂದು ಬರುವಂಥದ್ದು. ಸೊ ಇದು 2 ಒಟ್ಟಿಗೆ ಬರೋದಿಲ್ಲ, ಇದು 2 ಒಟ್ಟಿಗೆ ಬರೋದಿಲ್ಲ, ಇದು 2ರಲ್ಲಿ 1, ಇದು 2ರಲ್ಲಿ 1, ಈ ರೀತಿ ಕವರ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಚಾಪ್ಟರ್ 2 ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಈ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ ಏನಿದೆ, ಇದರಲ್ಲಿ 6 ಮಾರ್ಕ್ಸು ಮತ್ತು 12 ಮಾರ್ಕ್ಸು ಎರಡೂ ಕೂಡ ಕವರ್ ಆಗುವಂತಹ ಚಾಪ್ಟರು. 12 ಮಾರ್ಕ್ಸಿಗೆ ನೋ ಡೌಟ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಏನಿದೆ ಈ ಒಂದು ಟಾಪಿಕ್ ಕವರ್ ಆಗುತ್ತೆ. ಈಸಿಯಾಗಿ 12 ಮಾರ್ಕ್ಸನ್ನು ತಗೊಳ್ಬಹುದು, ಕಾನ್ಸೆಪ್ಟು ಅರ್ಥ ಆದರೆ ಮಾತ್ರ. ಯಾಕಂತ ಹೇಳಿದ್ರೆ ಈ 12 ಮಾರ್ಕ್ಸಿನ ಪ್ರಾಬ್ಲಮಲ್ಲಿ ಅಡ್ಮಿಷನ್ ಪ್ರಾಬ್ಲಮ್ ಅಂತ ನಾವೇನು ಹೇಳ್ತೀವಿ, 3 ಅಕೌಂಟನ್ನು ಪ್ರಿಪೇರ್ ಮಾಡೋದಿರುತ್ತೆ. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟು, ಇನ್ನೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಮಕ್ಕಳೇ, ಇದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಹೇಳ್ತಾ ಹೋದರೂ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಅಡ್ಮಿಷನ್ ಆಫ್ ಎ ಪ್ರಾಬ್ಲಮ್ ಏನಿದೆ ಇದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಾನು. ಈ ಕಾನ್ಸೆಪ್ಟನ್ನು ನೀವು ಆಲ್ಮೋಸ್ಟ್ ವಾಚ್ ಮಾಡಿದ್ದೀರಿ. ನೆಕ್ಸ್ಟು ನೀವು ವಾಚ್ ಮಾಡಿದ್ದೇ ಆದರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈಸಿಯಾಗಿ 12 ಮಾರ್ಕ್ಸನ್ನು ನೀವು ಇಲ್ಲಿ ತೊಗೊಳ್ಬಹುದು. ಇದು ಈ ಚಾಪ್ಟರಲ್ಲಿ ಬರುವಂತಹ 12 ಮಾರ್ಕ್ಸಿನ ಕಾನ್ಸೆಪ್ಟು. ಹಾಗಾದರೆ 6 ಮಾರ್ಕ್ಸಿಗೆ ಈ ಚಾಪ್ಟರಲ್ಲಿ ಏನು ಬರುತ್ತೆ, ರೇಷಿಯೋ ಕಾನ್ಸೆಪ್ಟ್ ಬರುತ್ತೆ ಮಕ್ಕಳೇ. ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಅಂತ 6 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ ಆರ್, ಇದನ್ನು ಬಿಟ್ಟು NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಒಂದು ಕಾನ್ಸೆಪ್ಟನ್ನು ಕೇಳ್ತಾರೆ. ಹಾಗಾದರೆ 6 ಮಾರ್ಕ್ಸಿಗೂ ಒಂದು, 12 ಮಾರ್ಕ್ಸಿಗೂ ಒಂದು, ಎರಡೂ ಒಟ್ಟಿಗೆ ಕೇಳ್ತಾರಾ ಅಂತ ನಿಮಗೆ ಡೌಟ್ ಬಂದರೆ, ಇಲ್ಲ, ನಿಮಗೆ 12 ಮಾರ್ಕ್ಸಿಗೆ ಇಲ್ಲಿ ಕೇಳಿದ್ದೇ ಆದರೆ 6 ಮಾರ್ಕ್ಸಿಗೆ ಕೇಳಲ್ಲ, 6ಗೆ ಕೇಳಿದ್ರೆ 12 ಮಾರ್ಕ್ಸಿಗೆ ಕೇಳಲ್ಲ, ಬೇರೆ ಚಾಪ್ಟರ್ನ ಕವರ್ ಮಾಡ್ಕೊಳ್ತಾರೆ. ಕಾರಣ ನಿಮಗೆ 12 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಕೊಂಡು ಅಡ್ಮಿಷನ್ನು, ರಿಟೈರ್ಮೆಂಟು, ಡಿಸಲ್ಯೂಷನ್ನು, ಈ 3 ಕಾನ್ಸೆಪ್ಟ್ ಇದೆ. ಅಡ್ಮಿಷನ್ನು, ರಿಟೈರ್ಮೆಂಟು ಕೊಟ್ಟರೆ ಡಿಸಲ್ಯೂಷನ್ ಕೊಡಲ್ಲ, ರಿಟೈರ್ಮೆಂಟು ಡಿಸಲ್ಯೂಷನ್ನು ಕೊಟ್ಟರೆ ಅಡ್ಮಿಷನ್ ಕೊಡಲ್ಲ, ಅಥವಾ ಅಡ್ಮಿಷನ್ನು ಡಿಸಲ್ಯೂಷನ್ ಕೊಟ್ಟರೆ ರಿಟೈರ್ಮೆಂಟ್ ಕೊಡಲ್ಲ. ಈ 3ರಲ್ಲಿ 2 12 ಮಾರ್ಕ್ಸಿಗೆ ಗ್ಯಾರಂಟಿ ಕೊಡ್ತಾರೆ. ಹೇಳಿದ ಅರ್ಥ ಆಗ್ತಿದೆಯಲ್ಲ. ಅಡ್ಮಿಷನ್ನು, ರಿಟೈರ್ಮೆಂಟು, ಡಿಸಲ್ಯೂಷನ್ನು, ಈ 3 ಚಾಪ್ಟರು 12 ಮಾರ್ಕ್ಸಿನ ಕ್ವಶನ್ಸ್ ಬರುವಂತಹ ಇಂಪಾರ್ಟೆಂಟ್ ಚಾಪ್ಟರ್ಸು. ಈ 3 ಚಾಪ್ಟರಲ್ಲಿ ಯಾವುದಾದ್ರೂ 2 ಚಾಪ್ಟರಲ್ಲಿ 12 ಮಾರ್ಕ್ಸಿಂದ 2 ಲೆಕ್ಕ ಕೊಟ್ಟೇ ಕೊಡ್ತಾರೆ. ಉಳಿದ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ 6 ಮಾರ್ಕ್ಸಿಂದು ಕವರ್ ಮಾಡ್ತಾರೆ. ಸೊ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ, NPSR, ಅದ್ರ ಜೊತೆಗೆ ಅಡ್ಮಿಷನ್ ಪ್ರಾಬ್ಲಮ್. ಓಕೆನಾ. ಇದಾದ್ರ ಮೇಲೆ ನೆಕ್ಸ್ಟ್ ಚಾಪ್ಟರ್ ನಿಮಗೆ ಯಾವುದು ಅಂತ ಹೇಳಿದ್ರೆ ರಿಟೈರ್ಮೆಂಟು. ಸೊ ರಿಟೈರ್ಮೆಂಟಲ್ಲಿ ಈಗ ಆಲ್ರೆಡಿ ಹೇಳಿದಾಗಲೇ ನಾನು 12 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ಮು. ಇಲ್ಲೂ ಕೂಡ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀರಿ, ಸೇಮ್ ಟು ಸೇಮ್. ಅಲ್ಲಿ ಅಡ್ಮಿಟ್ ಆಗ್ತಾರೆ, ಇಲ್ಲಿ ರಿಟೈರ್ ಆಗ್ತಾರೆ, ಅಷ್ಟೇ ವ್ಯತ್ಯಾಸ. ರಿಟೈರ್ಮೆಂಟಲ್ಲಿ ಬರುವಂತಹ 6 ಮಾರ್ಕ್ಸಿನ ಕ್ವಶನ್ಸ್ ಯಾವುದು ಅಂತ ಹೇಳಿದ್ರೆ, ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ನೋಡ್ತೀರಿ ಅಡ್ಮಿಷನಲ್ಲಿ, ಇಲ್ಲಿ ಗೈನ್ ರೇಷಿಯೋ ಬರುತ್ತೆ. NPSR ಎರಡು ಕಡೆ ಕಾಮನ್ ಇರುತ್ತೆ. ಸೊ NPSR ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದರೆ ಕಲ್ತ್ಕೊಳ್ಬೇಕು. ಈ ಎಲ್ಲ ರೇಷಿಯೋ ಕಾನ್ಸೆಪ್ಟು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ 4th ಚಾಪ್ಟರು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪು. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ 12 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ನ ಕೇಳ್ತಾರೆ. ಈಸಿಯಾಗಿ ಮಾಡಬಹುದು. 3 ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಒಂದೇ ಪ್ರಾಬ್ಲಮಿಗೆ. 12 ಮಾರ್ಕ್ಸಿನ ಒಂದೇ ಪ್ರಾಬ್ಲಮಿಗೆ ರಿಯಲೈಸೇಷನ್ ಅಕೌಂಟ್, ಅಲ್ಲಿ ಅಡ್ಮಿಷನ್ನು, ರಿಟೈರ್ಮೆಂಟಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಸೊ ಇದು ಡಿಸಲ್ಯೂಷನ್ ಪ್ರಾಬ್ಲಮ್ಮು. ಇಲ್ಲೂ ಕೂಡ 12 ಮಾರ್ಕ್ಸಿನ ಒಂದು ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು. ಇದಾದ್ರ ಮೇಲೆ ಚಾಪ್ಟರ್ 5 ನಿಮಗೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲಲ್ಲಿ 12 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ ಬರುತ್ತೆ. ಓನ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ಕೇಳೋದಿದ್ರಲ್ಲಿ ಇಶ್ಯೂ ಆಫ್ ಶೇರ್ಸ್ ಬಗ್ಗೆ ಕೇಳ್ತಾರೆ. ನೆಕ್ಸ್ಟು ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಂತ 6th ಚಾಪ್ಟರು. ಇಲ್ಲೂ ಕೂಡ 6 ಮಾರ್ಕ್ಸ್ ಇಲ್ಲ, ಓನ್ಲಿ 12 ಮಾರ್ಕ್ಸಿನ ಒಂದು ಕಾನ್ಸೆಪ್ಟ್ ಕೇಳ್ತಾರೆ, ಇಶ್ಯೂ ಆಫ್ ಡಿಬೆಂಚರ್ಸು. ನೆಕ್ಸ್ಟು ಚಾಪ್ಟರ್ 7
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ 6 ಮಾರ್ಕ್ಸಿನ 2 ಕಾನ್ಸೆಪ್ಟ್ ಇದೆ. 2ರಲ್ಲಿ ಒಂದು ಕಾನ್ಸೆಪ್ಟು ಎಕ್ಸಾಮಿಗೆ ಬರುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರ ಬಗ್ಗೆ, ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ಸ್ ಆನ್ ಪ್ರಿಪ್ರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಪ್ರಾಬ್ಲಮ್ಸ್ ಆನ್ ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್. ಈ ಕಾನ್ಸೆಪ್ಟ್ ಮೇಲೆ 6 ಮಾರ್ಕ್ಸಿನ ಪ್ರಾಬ್ಲಮ್ಮು 7th ಚಾಪ್ಟರಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಚಾಪ್ಟರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎನಾಲಿಸಿಸ್. ಈ ಚಾಪ್ಟರಲ್ಲಿ 12 ಮಾರ್ಕ್ಸಿನ ಒಂದು ಕಾನ್ಸೆಪ್ಟು ನಿಮ್ಮ ಆ್ಯನುವಲ್ ಎಕ್ಸಾಮಿಗಾಗಿರ್ಬೋದು, ನಿಮಗೆ ನಡೆಯುವಂಥ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಟೆಸ್ಟು, ಮಿಡ್ ಟರ್ಮು, ಪ್ರಿಪ್ರೇಟ್ರಿ ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಇಲ್ಲೂ ಕೂಡ 12 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸೇ ಕೇಳುವಂಥದ್ದು, 6 ಮಾರ್ಕ್ಸಿಗೆ ಕೇಳೋದಿಲ್ಲ. ಹಾಗಾದರೆ 12 ಮಾರ್ಕ್ಸಿಗೆ ಈ ಚಾಪ್ಟರಲ್ಲಿ ಯಾವುದು ಪ್ರಾಬ್ಲಮ್ ಕೇಳ್ತಾರೆ ಅಂತ ಹೇಳಿದ್ರೆ, ಪ್ರಾಬ್ಲಮ್ಸ್ ಆನ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಪ್ರಾಬ್ಲಮ್ಸ್ ಆನ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಬ್ಯಾಲೆನ್ಸ್ ಶೀಟ್ನ ಕೇಳ್ತಾರೆ. ಅಂದರೆ ನೀವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು ಕಲ್ತ್ಕೊಳ್ಬೇಕು, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಕಲ್ತ್ಕೊಳ್ಬೇಕು. ಇದು 2ರಲ್ಲಿ ಒಂದು ಗ್ಯಾರಂಟಿ ಎಕ್ಸಾಮಿಗೆ ಬರುವಂಥದ್ದು. ನೆಕ್ಸ್ಟು 9th ಚಾಪ್ಟರು ಅಕೌಂಟಿಂಗ್ ರೇಷಿಯೋಸು. ಅಕೌಂಟಿಂಗ್ ರೇಷಿಯೋಸಲ್ಲಿ 12 ಮಾರ್ಕ್ಸಿನ ಒಂದು ಕ್ವಶನ್ಸು ಬರುತ್ತೆ. ಒಂದು ಪ್ರಾಬ್ಲಮ್ನ ಕೊಟ್ಟು ಡಿಫ್ರೆಂಟ್ ರೇಷಿಯೋಸು, ಒಂದು 6ರಿಂದ 7 ರೇಷಿಯೋಸ್ನ ಕೊಟ್ಟು, 6 ಮ್ಯಾಕ್ಸಿಮಮ್ 6 ರೇಷಿಯೋಸ್ಗಳನ್ನ ಕೊಟ್ಟು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಪ್ರತಿ ರೇಷಿಯೋಸ್ಗೂ ಕೂಡ ಫಾರ್ಮುಲಾಸ್ ಇರುತ್ತೆ, ಅಪ್ಲೈ ಮಾಡಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ 12 ಮಾರ್ಕ್ಸಿನ ಕ್ವಶನು ಇಲ್ಲಿ ರೈಸ್ ಆಗುತ್ತೆ. ಫೈನಲ್ ಆಗಿ 10th ಚಾಪ್ಟರು, ಲಾಸ್ಟ್ ಚಾಪ್ಟರು. ಇಲ್ಲಿ ಓನ್ಲಿ 6 ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ, 12 ಮಾರ್ಕ್ಸಿನ ಕ್ವಶನ್ಸ್ ಬರಲ್ಲ. 6 ಮಾರ್ಕ್ಸಿನ ಕ್ವಶನ್ಸ್ ಯಾವ್ದು ಬರುತ್ತೆ ಅಂತ ಹೇಳಿದ್ರು 3 ಟಾಪಿಕ್ ಇದೆ. 3 ಟಾಪಿಕಲ್ಲಿ ಒಂದು ಟಾಪಿಕ್ನ ಕವರ್ ಮಾಡ್ತಾರೆ. ಪ್ರಾಬ್ಲಮ್ಸ್ ಆನ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮೇಲೆ ಒಂದು ಕ್ವಶನ್ನು, ಪ್ರಾಬ್ಲಮ್ಸ್ ಆನ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಪ್ರಾಬ್ಲಮ್ಸ್ ಆನ್ ಫೈನಾನ್ಸಿಂಗ್ ಆಕ್ಟಿವಿಟೀಸು. ಆಪರೇಟಿಂಗ್ ಆ್ಯಕ್ಟಿವಿಟೀಸು, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸು, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್, ಈ 3 ಕಾನ್ಸೆಪ್ಟ್ ಮೇಲೆ 6 ಮಾರ್ಕ್ಸಿನ ಒಂದು ಕ್ವಶನನ್ನು ರೈಸ್ ಮಾಡ್ತಾರೆ. ಬಟ್ ನಿಮಗೆ ಅಯ್ಯೋ ಇಷ್ಟೆಲ್ಲ ಇದೆಯಾ, ಇಷ್ಟೆಲ್ಲ ಓದ್ಕೊಳ್ಬೇಕಾ ಅನ್ನುವಂತಹ ಟೆನ್ಷನ್ ಬೇಡ. ಕಾರಣ ನಿಮಗೆ ಆಪ್ಷನು ಸಿಕ್ಕಾಪಟ್ಟೆ ಇರುತ್ತೆ. ನೀವು ಅಟೆಂಡ್ ಮಾಡಬೇಕಾಗಿರೋದು 12 ಮಾರ್ಕ್ಸಿನ 3 ಕ್ವಶನ್ಸು, ನೆಕ್ಸ್ಟ್ 6 ಮಾರ್ಕ್ಸಿನ 4 ಕ್ವಶನ್ಸ್ ಅಷ್ಟೇ ಆಗಿರುತ್ತೆ. ಹಾಗಾಗಿ ಈಸಿಯಾಗಿ ನೀವು ಆನ್ಸರ್ನ ಬರಿಬಹುದು. ನೀವು ಗ್ಯಾರಂಟಿ ಕಲ್ತ್ಕೊಳ್ಳೇಬೇಕು ಅನ್ನುವಂತಹ ಟಾಪಿಕ್ ಯಾವುದು ಅಂತ ಹೇಳೋದೇ ಆದರೆ ಫಸ್ಟ್ ಚಾಪ್ಟರಲ್ಲಿ ಬರುವ ಎಲ್ಲ ಕಾನ್ಸೆಪ್ಟನ್ನು ನೋಡ್ಕೊಳ್ಬೇಕು. ನೆಕ್ಸ್ಟು ಅಡ್ಮಿಷನ್ನು, ರಿಟೈರ್ಮೆಂಟು, ಡಿಸಲ್ಯೂಷನು, ಈ 3 ಚಾಪ್ಟರಲ್ಲಿ ಬರುವಂತಹ 12 ಮಾರ್ಕ್ಸಿನ ಕ್ವಶನ್ಸ್ ನೋಡ್ಕೊಳ್ಬೇಕು. ಅಡ್ಮಿಷನ್ನು, ರಿಟೈರ್ಮೆಂಟಲ್ಲಿ ಬರುವಂತಹ ರೇಷಿಯೋಸ್ಗಳನ್ನ ನೀವು ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಇದು 2ರಲ್ಲಿ ಒಂದಕ್ಕೆ ನೀವು ಪಕ್ಕ ಆಗಬೇಕು. ಒಂದು ಡಿಬೆಂಚರು ಇಲ್ಲ ಶೇರ್ ಕ್ಯಾಪಿಟಲು, ಇಶ್ಯೂ ಆಫ್ ಶೇರ್ಸು ಇಲ್ಲ ಇಶ್ಯೂ ಆಫ್ ಡಿಬೆಂಚರ್ಸು, 2ರಲ್ಲಿ ಒಂದು ಪಕ್ಕ ನೀವು ಆಗಬೇಕು. ನೆಕ್ಸ್ಟ್ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿದೆ, ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು ಫಸ್ಟ್ ಇಯರಲ್ಲಿ ಓದಿರ್ತೀರಿ, ಅದು ತುಂಬಾ ಈಸಿ ಆಗುತ್ತೆ, ಅದು ನೋಡ್ಕೊಳ್ಬೇಕು. ಇದು 2ರಲ್ಲಿ ಒಂದು ಪಕ್ಕ ಪ್ರಿಪೇರ್ ಆಗಬೇಕು. ಇಲ್ಲಿಗೆ ನಿಮಗೆ ಈಸಿಯಾಗಿ ನೀವೇನಾದರೂ ಅಡ್ಮಿಷನ್ನು, ರಿಟೈರ್ಮೆಂಟು, ಡಿಸಲ್ಯೂಷನ್ನು ಮತ್ತು ಇಶ್ಯೂ ಆಫ್ ಶೇರ್ಸು, ಈ 4 ಪ್ರಾಬ್ಲಮ್ನ ನೋಡಿಕೊಂಡ್ರೆ 100% ಗ್ಯಾರಂಟಿ ನೀವು 3 ಪ್ರಾಬ್ಲಮ್ ಅಟೆಂಡ್ ಮಾಡಬಹುದು. 100% ಶ್ಯೂರ್, ಇದರಲ್ಲಿ ಬೇರೆ ಡೌಟೇ ಬೇಡ ನಿಮಗೆ. ಅಡ್ಮಿಷನು, ರಿಟೈರ್ಮೆಂಟು, ಡಿಸಲ್ಯೂಷನು, ಇಶ್ಯೂ ಆಫ್ ಶೇರ್ಸ್, ಈ 12 ಮಾರ್ಕ್ಸಿಂದ ಈ 4 ಪ್ರಾಬ್ಲಮ್ಗಳನ್ನ ನೋಡ್ಕೊಳ್ಬೇಕು. ನೀವು ಡೈರೆಕ್ಟಾಗಿ ಅಡ್ಮಿಷನು, ರಿಟೈರ್ಮೆಂಟು, ಡಿಸಲ್ಯೂಷನು, ಇಶ್ಯೂ ಆಫ್ ಶೇರ್ಸ್ ಅಂತಲೇ ಕೊಡಿ, ಡೈರೆಕ್ಟಾಗಿ ಪ್ರಾಬ್ಲಮಿಗೆ ಸೊಲ್ಯೂಷನ್ ನಿಮಗೆ ಸಿಗುತ್ತೆ, ಈಸಿಯಾಗಿ ನೀವು ಕಲ್ತ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ಅಕೌಂಟೆನ್ಸಿ ನಿಮಗೆ ಏನು ಕಾನ್ಸೆಪ್ಟ್ ಬರುತ್ತೆ ಅನ್ನೋದನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೆಕ್ಸ್ಟಿಂದ ನಿಮಗೆ ಹಾಗಾದರೆ ಫಸ್ಟ್ ಚಾಪ್ಟರಲ್ಲಿ ಏನೇನು ಕಾನ್ಸೆಪ್ಟ್ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಯಾವುದು ಓದ್ಕೊಳ್ಬೇಕು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಯಾವ್ದು ಕವರ್ ಮಾಡಬೇಕು, ಮ್ಯಾಚ್ ದ ಫಾಲೋಯಿಂಗಿಗೆ ಯಾವುದು ಕವರ್ ಮಾಡ್ಕೊಳ್ಬೇಕು, ಶಾರ್ಟ್ ಆನ್ಸರ್ ಕ್ವಶನ್ಸು ಯಾವ್ದ್ಯಾವ್ದಿದೆ, ಅದೇ ರೀತಿಯಾಗಿ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಐಡಿಯಾಸ್ಗಳನ್ನ ಕೊಡ್ತಾ ಹೋಗ್ತೀನಿ, ಕ್ಲಾಸಸ್ ತಗೊಳ್ತಾ ಹೋಗ್ತೀನಿ. ಈಸಿಯಾಗಿ ನೀವು ಕ್ಲಾಸಸ್ನ ಫಾಲೋ ಮಾಡಿದ್ದೆ ಆದರೆ ಈಸಿಯಾಗಿ ಸ್ಕೋರನ್ನು ಮಾಡಬಹುದು. ಕ್ಲಾಸಸ್ನ ಫಾಲೋ ಮಾಡುವಾಗ ಅಯ್ಯೋ ಕಷ್ಟ ಆಗುತ್ತೆ, ಅಯ್ಯೋ ನನಗೆ ಏನು ಅರ್ಥ ಆಗ್ತಿಲ್ಲ, ಆ ಒಂದು ಟೆನ್ಷನ್ನ ಪಕ್ಕಕ್ಕಿಟ್ಟು ಓದ್ಕೊಳ್ಳಿ. ಯಾವುದೂ ಕೂಡ ಕಷ್ಟ ಅಲ್ಲ, ಕೂಲ್ ಮೈಂಡಿಂದ ಓದ್ಕೊಂಡ್ರೆ ಎಲ್ಲವೂ ಕೂಡ ಈಸಿ ಆಗುತ್ತೆ. ಸೊ ಈಸಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ ಬ್ಯಾಂಕ್ ಬೋರ್ಡ್ ಅವರೇ ರಿಲೀಸ್ ಮಾಡಿರೋದ್ರಿಂದ ನಿಮಗೆ ಎಲ್ರಿಗೂ ಕೂಡ ಅವೈಲೇಬಲ್ ಇದೆ, ಎಲ್ರಿಗೂ ಕೂಡ ಸಿಗುತ್ತೆ. ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಏನೇನು ಟಾಪಿಕ್ ಕವರ್ ಆಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ನೀವು ಕರೆಕ್ಟಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಕಲ್ತ್ಕೊಂಡಿದ್ದೆ ಆದರೆ ಇಲ್ಲಿರುವಂತಹ ಕ್ವಶನ್ಸ್ಗಳಿಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ. ಇಷ್ಟು ಆನ್ಸರ್ ಬರುತ್ತಾ ಇಲ್ಲ ಅನ್ನೋದನ್ನು ನೀವೇನು ಮಾಡ್ಬೋದು, ನೀವೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಸೊ ಅಲ್ಲಿಗೆ ನೀವು ಪ್ರಾಬ್ಲಮ್ನ ಕಲ್ತಾಗುತ್ತೆ. ಸೊ ಆ ರೀತಿ ಟ್ರೈ ಮಾಡಲಿಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರಿನ
ಥಿಯರಿ ಕಾನ್ಸೆಪ್ಟು, ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಯಾವ್ದಾವ್ದು ಓದ್ಕೊಳ್ಬೇಕು ಅನ್ನೋದನ್ನು ಹೇಳೋದ್ರ ಜೊತೆಗೆ ಲೆಕ್ಕವನ್ನು ಕೂಡ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರಿಪೇರ್ ಆಗ್ತಾ ಇರಿ, ಟೈಮ್ ವೇಸ್ಟ್ ಮಾಡಬೇಡಿ. ಜೂನಿ ಕಾಲೇಜ್ ಅಂತ ಹೇಳ್ಕೊಂಡು 1 ಮಂತ್ ಹಾಳು ಮಾಡಬೇಡಿ. ಈಗ ಆಲ್ರೆಡಿ ನೀವು ಎಂಜಾಯ್ಮೆಂಟ್ ಎಲ್ಲ ಮಾಡಿ ಮುಗಿಸಿದ್ದೀರಿ. ಸೊ ಮೇ ಏನು ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ಶುರು ಮಾಡಿ ಮೇ ಎಂಡ್ವರೆಗೂ ಕೂಡ ಹಾರ್ಡ್ ಸ್ಟಡಿ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋ ಬಂದ ತಕ್ಷಣ ನನ್ನ ವೀಡಿಯೋಸ್ಗಳ ನೋಟಿಫಿಕೇಷನ್ಗಾಗಿ ಪಲ್ಲವಿ ಟ್ಯುಟೋರಿಯಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.